ಇದು ಬಸ್ಸೋ ಅಥವಾ ಗೂಡ್ಸ್ ವಾಹನವೋ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಪ್ರಯಾಣಿಕರ ಜೀವದ ಜೊತೆಗೆ ಖಾಸಗಿ ಬಸ್ ಮಾಲೀಕರ ಚೆಲ್ಲಾಟ ಮುಂದುವರೆದಿದೆ. ಚಿತ್ರದುರ್ಗದ ಹಿರಿಯೂರು ದುರಂತದ ಬಳಿಕವೂ ಕೂಡ ಖಾಸಗಿ ಬಸ್ ಮಾಲೀಕರು ಎಚ್ಚೆತ್ತುಕೊಂಡಿಲ್ಲ, ಬುದ್ಧಿ ಕಲ್ತಿಲ್ಲ. ಖಾಸಗಿ ಬಸ್ಗಳಲ್ಲಿ ಅಕ್ರಮವಾಗಿ ಲಗೇಜ್ಗಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಹೈದರಾಬಾದ್ ಮೈಸೂರು ಬಸ್ನಲ್ಲಿ ಗೂಡ್ಸ್ ತುಂಬಿ ಕಳ್ಳಾಟ ಆಡ್ತಿದ್ದಾರೆ. ಬಸ್ನ ಡಿಕ್ಕಿ ಮೇಲ್ಛಾವಣಿಯಲ್ಲೂ ಕೂಡ ಬಟ್ಟೆ ಮೂಟೆಗಳ ರಾಶಿನೇ ಇದೆ. ದೇವನಹಳ್ಳಿಯಲ್ಲಿ ಸಾರಿಗೆ ಅಧಿಕಾರಿಗಳಿಂದ ನಡೆದಂತಹ ಕಾರ್ಯಾಚರಣೆಯಲ್ಲಿ ಈ ಕೃತ್ಯ ಬೆಳಕಿಗೆ ಬಂದಿದೆ. ಗಮನಿಸ್ತಾ ಇದ್ದೀರಿ, ಬಸ್ಗಳ ಪರಿಶೀಲನೆಯ ವೇಳೆ ಸಾರಿಗೆ ಅಧಿಕಾರಿಗಳೇ ಬಸ್ಗೆ ಲೋಡ್ ಮಾಡಿರುವಂತಹ ಈ ಐಟಮ್ಸ್ ಅನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. 15ಕ್ಕೂ ಹೆಚ್ಚು ಬಸ್ಗಳಿಗೆ ದಂಡ ಹಾಕಲಾಗಿದೆ. ಸ್ಲೀಪರ್ ಬಸ್ಗಳಿಂದ ಸೀಸ್ ಕೂಡ ಮಾಡಿಕೊಳ್ಳಲಾಗಿದೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಸಂಭವಿಸಿದಂತಹ ಬಸ್ ದುರಂತ 7 ಮಂದಿ ಸಾವಿಗೆ ಕಾರಣವಾಯಿತು. ಇದೀಗ ಆ ದುರಂತದ ಬಳಿಕವೂ ಕೂಡ ಖಾಸಗಿ ಬಸ್ ಮಾಲೀಕರು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಿಲ್ಲ. ನಮ್ಮ ಪ್ರತಿನಿಧಿ ನವೀನ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಸ್ ದುರಂತಗಳು ಸಂಭವಿಸ್ತಾ ಇದ್ರು ಸಹ ಏನು ಖಾಸಗಿ ಬಸ್ ಮಾಲೀಕರು ಎಚ್ಚೆತ್ತುಕೊಳ್ಳದ ಹಿನ್ನೆಲೆಯಲ್ಲಿ ಇವತ್ತು ಬಸ್ ಮಾಲೀಕರಿಗೆ ಜೊತೆಗೆ ಸಿಬ್ಬಂದಿಗೆ ಇವತ್ತು RTO ಅಧಿಕಾರಿಗಳು ಬಿಸಿಯನ್ನು ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಹೋಗ್ಬೋದು. ಏನು ಬಸ್ಗಳ ಮೇಲೆ ಲಗೇಜ್ಗಳನ್ನು ಹಾಕ್ಕೊಂಡು ಏನೊಂದು ಬೇರೆ ಕಡೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ 2 ಬಸ್ಗಳನ್ನು ದೇವನಹಳ್ಳಿಯ RTO ಅಧಿಕಾರಿಗಳು ಒಂದು ಸೀಸನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಚಿತ್ರದುರ್ಗ ಬಳಿ ನಡೆದಂಥ ಬಸ್ ದುರಂತ ಆಗ್ಬೋದು, ಜೊತೆಗೆ ಆಂಧ್ರದ ಕರ್ನೂಲು ಬಳಿ ನಡೆದಂಥ ಬಸ್ ದುರಂತ ಆಗ್ಬೋದು. 2 ದುರಂತಗಳ ಬಳಿಕ ಸಾರಿಗೆ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹ ಮುಂದಾಗಿದ್ದು, ಜೊತೆಗೆ ಒಂದಷ್ಟು ಸೂಚನೆಗಳನ್ನು ಸಹ ಕೊಟ್ಟಿತ್ತು. ಯಾವುದೇ ರೀತಿಯ ವಸ್ತುಗಳನ್ನು ಲಗೇಜ್ಗಳನ್ನು ಬಸ್ಗಳ ಮೇಲೆ ಹಾಕ್ಕೊಂಡು ಸಾಗಾಟ ಮಾಡೋದಾಗ್ಬೋದು, ಬೇರೆ ರೀತಿಯ ಯಾವ ಪ್ರಯಾಣಿಕರ ಲಗೇಜ್ ಹೊರತುಪಡಿಸಿ ಬೇರೆ ಏನು ಹಾಕಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸೂಚನೆಗಳನ್ನು ಸಹ ಕೊಟ್ಟಿತ್ತು. ಆದರೆ ಅವೆಲ್ಲವನ್ನು ಏನು ಸಾರಿಗೆ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಬಸ್ಗಳಲ್ಲಿ ಏನು ಹೆಚ್ಚಿನ ಲಗೇಜ್ಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ರು. ಹೀಗಾಗಿ ಏನು ಅಧಿಕಾರಿಗಳು ಏನು ದೇವನಹಳ್ಳಿಯ RTO ಸುಧೀಂದ್ರ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಏನು ದಾಳಿಯನ್ನು ಮಾಡಿ ಈಗ ಒಂದು ವಶಕ್ಕೆ ಪಡೆದು ಈಗ ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಬಟ್ಟೆ ಸೇರಿದಂತೆ ಸಾಕಷ್ಟು ವಸ್ತುಗಳನ್ನು ಲಗೇಜ್ ಏನು ಡಿಕ್ಕಿಯಲ್ಲಿ ಏನು ಬಸ್ಗಳ ಒಂದು ಪ್ರಯಾಣಿಕರ ಒಂದು ಲಗೇಜ್ ಹಾಕುವಂಥ ಸ್ಥಳದಲ್ಲಿ ತುಂಬಿದ್ದಾರೆ. ಇಂತಹ ಬಟ್ಟೆ ಸೇರಿ ಇಂಥ ವಸ್ತುಗಳು ಇದ್ದಂಥ ಸಂದರ್ಭದಲ್ಲಿ ಅಪಘಾತಗಳು ಆದರೆ ಅಥವಾ ಬೇರೆ ಇನ್ನೇನಾದರೂ ಆದರೆ ಆದಷ್ಟು ಬೇಗನೆ ಬೆಂಕಿ ಹೊತ್ಕೊಳ್ಳೋದಾಗ್ಬೋದು, ಬೇರೆ ರೀತಿಯ ದುರ್ಘಟನೆಗಳಿಗೆ ಕಾರಣ ಆಗುತ್ತೆ. ಹೀಗಾಗಿ ಇವೆಲ್ಲವನ್ನು ಸಹ ಕಂಡು ಇವತ್ತು ಬಸ್ಗಳನ್ನು ಸೀಸ್ ಮಾಡಿದ್ದಾರೆ. ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ RTO ಅವರಿದ್ದಾರೆ, ಅವ್ರನ್ನೂ ಸಹ ಮಾತನಾಡ್ಸೋಣ. ಸರ್, ಸಾಕಷ್ಟು ಬಾರಿ ನೀವು ಎಚ್ಚರಿಕೆಯನ್ನು ಕೊಡ್ತೀರಾ, ಆದರೂ ಸಹ ಇವರು ಎಚ್ಚೆತ್ತುಕೊಳ್ತಾ ಇಲ್ಲ. ಇವತ್ತು ಎಷ್ಟು ಬಸ್ ಸೀಸ್ ಮಾಡಿದ್ರೆ ಏನೆಲ್ಲ ಇದೆ ಸರ್ ಇವರಲ್ಲಿ? ಇವತ್ತು ನಾವು ಸಾರಿಗೆ ಇಲಾಖೆ ವತಿಯಿಂದ ಸುಮಾರು ಒಂದು 20ಕ್ಕೂ ಹೆಚ್ಚು ವಾಹನಗಳಿಗೆ ಕೇಸ್ ನೀಡಿದ್ದೇವೆ. ಅದೇ ರೀತಿ ಏನು ವಾಹನ ಮೇಲ್ಗಡೆ ಮತ್ತು ಒಳಗಡೆ ಈ ಪ್ಯಾಸೆಂಜರ್ಗೆ ಸಂಬಂಧಪಟ್ಟಿದ್ದಲ್ಲದಲೇ ಪ್ರಯಾಣಿಕರಿಗೆ ಸಂಬಂಧಪಟ್ಟಿದ್ದಲ್ಲದಲೇ ಇದ್ದಂಥ ಯಾವ ಲಗೇಜ್ ಸಾಗಿಸ್ತಿದ್ದು ಅಂಥ ಬಸ್ಗಳು ನಾವು ಸೀಸ್ ಮಾಡಿದ್ವಿ. ತಾವು ದೃಷ್ಟಿಯಲ್ಲಿ ನೋಡ್ತಿರ್ಬೋದು. ಇವು ಯಾವ ಸಹ ನಮ್ಮ ಪ್ರಯಾಣಿಕರಿಗೆ ಸಂಬಂಧಪಟ್ಟಿದ್ದಲ್ಲ. ಇದನ್ನು ಈ ವಾಹನ ಗೂಡ್ಸ್ ಕ್ಯಾರಿಯರಾಗಿ ಯೂಸ್ ಮಾಡ್ತಾರೆ. ಇದನ್ನು ನಾವು ಆಲ್ರೆಡಿ ಎಷ್ಟೇ ಸಾರಿ ಎಚ್ಚರಿಕೆ ಕೊಟ್ಟಿದ್ರು ಸಹ ಇವ್ರು ಯಾರು ಅದನ್ನು ಅದ್ರ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ ಬಸ್ ಮಾಲೀಕರು. ಆದ್ದರಿಂದ ಈ ದಿನ ನಮ್ಮ ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ವಿಶೇಷ ಕಾರ್ಯಾಚರಣೆ ಮಾಡಿ 2 ಬಸ್ಗಳನ್ನ ನಾವು ಇವತ್ತು ನಮ್ಮ ಕಚೇರಿ ಕಾಂಪೌಂಡಲ್ಲಿ ಸೀಸ್ ಮಾಡಿದ್ವಿ. ಅದರಲ್ಲಿ ಒಂದು ಈ ಹಿಂದೆ ನಿನ್ನೆ ಮಾಧ್ಯಮಗಳಲ್ಲಿ ಸಹ ಪ್ರಚಾರ ಆಗಿತ್ತು, ಅದನ್ನು ಸಹ ಸೀಸ್ ಮಾಡಿ ನಮ್ಮ ಕಾಂಪೌಂಡ್ ನಿಲ್ಲಿಸಿದ್ದೀವಿ. ಇದಕ್ಕೆ ತಕ್ಕಂಥ ದಂಡವನ್ನು ವಿಧಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ತಾವು ವಾಸ್ತವ ಸ್ಥಿತಿಯನ್ನು ಕೂಡ ಅಲ್ಲಿ ನೋಡಿದ್ರಿ. ಇವರಿಗೆ ಪ್ರಯಾಣಿಕರ ಸುರಕ್ಷತೆಗಿಂತ ದುಡ್ಡು ಮಾಡೋದೇ ಜಾಸ್ತಿ ಆಯ್ತಾ ಅಂತ, ಅದರ ಮೇಲಿನ ವ್ಯಾಮೋಹಕ್ಕೆ ಇನ್ನೂ ಎಷ್ಟು ಅಪಘಾತಗಳಾಗಬೇಕು, ಅನಾಹುತಗಳಾಗಬೇಕು ಅಂತ ಕಾಯ್ತಿದ್ದಾರೆ ಈ ಖಾಸಗಿ ಬಸ್ನವರು. ಖಂಡಿತ ಮಧುಶ್ರೀ, ಏನು ಒಂದಲ್ಲ ಎರಡಲ್ಲ ಸಾಕಷ್ಟು ದುರಂತಗಳು ಪದೇ ಆಗ್ತಾ ಇದ್ರು ಸಹ ಖಾಸಗಿ ಬಸ್ ಮಾಲೀಕರಾಗ್ಬೋದು, ಸಿಬ್ಬಂದಿ ಆಗ್ಬೋದು ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡ್ತಾ ಇಲ್ಲ. ಅದ್ರ ಜೊತೆಗೂ ಸ್ಲೀಪರ್ ಕೋಚ್ ಬಸ್ಗಳಲ್ಲೂ ಅದರಲ್ಲೂ ಸಹ ಮೇಲೆ ಕೆಳಗಡೆ ಈಗ ನಾವು ದೃಶ್ಯಗಳಲ್ಲೂ ಸಹ ತೋರಿಸ್ತಾ ಇದೀವಿ. ಮೇಲೆ ಕೆಳಗಡೆ ಸಹ ಏನು ಬಸ್ನಲ್ಲಿ ಲಗೇಜ್ಗಳನ್ನ ಹಾಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಪೇಂಟ್ ಅಂತಹ ಲಗೇಜ್ಗಳು, ಅದರಲ್ಲೂ ಈ ರೀತಿಯ ಪೇಂಟ್ ಸೇರಿದಂತೆ ಕೆಮಿಕಲ್ ಮಿಶ್ರಿತ ಲಗೇಜ್ಗಳನ್ನ ಹಾಕೊಂಡು ಬರೋದ್ರಿಂದ ಸಣ್ಣ ಅಪಘಾತವಾದರೂ ಸಹ ಬಹುಬೇಗನೆ ಬೆಂಕಿ ಹೊತ್ಕೊಂಡು ಅದು ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗುತ್ತೆ. ಇಷ್ಟೆಲ್ಲ ಇದು ಸಹ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು
ಅವ್ರಿಗೆ ದಂಡವನ್ನು ವಿಧಿಸೋ ಕೆಲಸ ಮಾಡಿದ್ರೆ ಅದು ಸಹ ಅವ್ರು ಎಚ್ಚೆತ್ಕೊಳ್ತಿಲ್ಲ. ಹೀಗಾಗಿ ಇವತ್ತು ಸಹ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿಸಿ 2 ಬಸ್ಸನ್ನು ಸೀಸ್ ಮಾಡಿದ್ರು. 15ಕ್ಕೂ ಅಧಿಕ ಆ ಬಸ್ಗಳಿಗೆ ದಂಡವನ್ನು ಹಾಕಿದ್ದಾರೆ. ಕೇವಲ ದಂಡವನ್ನು ಹಾಕಿದ್ರೆ ಸಾಕಾಗೋದಿಲ್ಲ, ಇವ್ರ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮವನ್ನು ತೆಗೆದುಕೊಂಡಾಗ ಮಾತ್ರ ಇಂಥ ದುರಂತಗಳನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇವ್ರ ವಿರುದ್ಧ ದಂಡದ ಜೊತೆಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹ ಒತ್ತಾಯವನ್ನ ಮಾಡಿದ್ದಾರೆ. ಈಗಾಗಲೇ 2 ಬಸ್ಗಳನ್ನ ಸೀಸ್ ಮಾಡಿರ್ತಕ್ಕಂಥ ದೇವನಹಳ್ಳಿಯ ARTO ಅಧಿಕಾರಿಗಳು ಆ 2 ಬಸ್ಗಳ ವಿರುದ್ಧ ಸಹ ಪ್ರಕರಣವನ್ನು ದಾಖಲಿಸಲು ಸಹ ಮುಂದಾಗಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ನವೀನ್ ತಮ್ಮ ಮಾಹಿತಿಗಾಗಿ. ಎಸ್, ಒಂದು ಕಡೆ ಗಮನಿಸ್ತಾ ಇದ್ದೀರಿ ಸಾರಿಗೆ ಅಧಿಕಾರಿಗಳು ನಡೆಸಿದಂತಹ ಕಾರ್ಯಾಚರಣೆ, ಬಸ್ನಲ್ಲಿ ಹೇಗೆಲ್ಲ ಸಾಮಗ್ರಿಗಳನ್ನು ಸಾಗಾಟ ಮಾಡ್ತಿದ್ದಾರೆ ಅಂತ ಹೇಳಿ ಗೂಡ್ಸ್ ವಾಹನ ಮಾಡ್ಕೊಂಡು ಬಿಟ್ಟಿದ್ದಾರೆ ಬಸ್ಸನ್ನು. ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಸಿಗುತ್ತೆ ಅನ್ನೋ ದುರಾಸೆಗೆ ಬಿದ್ದು ಈ ರೀತಿಯಾಗಿ ಖಾಸಗಿ ಬಸ್ಗಳ ಮಾಲೀಕರು ಮತ್ತು ಸಿಬ್ಬಂದಿಗಳು ನಡ್ಕೊಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಚಿತ್ರದುರ್ಗದ ಹಿರಿಯೂರಿನಲ್ಲಿ ಬಸ್ಸು ಹೊತ್ತಿ ಉರಿದಂತಹ ಆ ಒಂದು ಭಯಾನಕ ದೃಶ್ಯ. ಈ ರೀತಿ ಬಟ್ಟೆಗಳಿರಬಹುದು ಅಥವಾ ಆಯಿಲ್ ಇರಬಹುದು, ಮೊಬೈಲ್ಗಳಿರಬಹುದು, ಬೇರೆ ಬೇರೆ ವಸ್ತುಗಳನ್ನು ಸಾಗಾಟ ಮಾಡಿದಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದಾಗ ಅಥವಾ ಬೆಂಕಿ ಹೊತ್ಕೊಂಡಾದಾಗ ಆ ಬೆಂಕಿ ತಕ್ಷಣವೇ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಮುಂಜಾಗ್ರತೆಯಾಗಿ ಯಾವುದೇ ಒಂದು ಕ್ರಮಗಳನ್ನು ತೆಗೆದುಕೊಳ್ಳದೆ ಈ ರೀತಿಯ ದುರ್ವರ್ತನೆ ತೋರ್ತಾ ಇರೋದು, ಅಲಕ್ಷ್ಯವನ್ನು ತೋರಿಸ್ತಾ ಇರೋದು ನಿಜಕ್ಕೂ ಕೂಡ ಖಂಡನೀಯ.